ಏನಂತಂದ್ರೆ ಫಸ್ಟ್ ತಂಡ ಆಗಸ್ಟ್ ಕೌಂಟ್, ಎರಡನೇ ತಂಡ ಕಾರ್ಲ್ ಮಾರ್ಕ್ಸ್, ಮೂರನೇ ತಂಡ ಚಾರ್ಲ್ಸ್ ಡಾರ್ವಿನ್, ಇನ್ನು ನಾಲ್ಕನೇ ತಂಡ ಇದೆ ಹೌದಾ. ಸರಿಯಾದ ತಂಡಗಳಿಗೆ 5 ಮಾರ್ಕ್ಸ್ ಇರುತ್ತೆ. ಈ ತಂಡದಲ್ಲಿ ಗೆದ್ದಂತ ಏನಂದ್ರೆ ತಂಡಗಳಿಗೆ ನಾಳೆಗೆ ನಿಮಗೆ ಕ್ಲಾಸ್ ನಲ್ಲಿ ಅಂತಂದ್ರೆ ಬಹುಮಾನವನ್ನು ಕೂಡ ಕೊಡಲಾಗುತ್ತದೆ. ಮೊದಲನೇ ಪ್ರಶ್ನೆ ಹೀಗಿದೆ, ವಿವಾಹ ಎಂದರೆ ಏನು? ವಿವಾಹ ಅತ್ಯಂತ ಪ್ರಮುಖವಾದದ್ದು ಸಾರ್ವತ್ರಿಕ ಸ್ವರೂಪದ ಸಾಮಾಜಿಕ ಸಂಸ್ಥೆಯಾಗಿದೆ. ದ ರೈಟ್ ಆನ್ಸರ್. ಕಾರ್ಲ್ ಮಾರ್ಕ್ಸ್ ಅವರು ಏನಂತಂದ್ರೆ ಮೊದಲನೇ ಸುತ್ತಿನ ಮೊದಲನೇ ಪ್ರಶ್ನೆ ಹೀಗಿದೆ, ವಿವಾಹದ ಒಂದು ಕಾರ್ಯವನ್ನು ತಿಳಿಸಿ. ಕೊಂಡು ಸಂತಾನೋತ್ಪತ್ತಿ ಹಾಗೂ ಮಕ್ಕಳ ಲಾಲನೆ ಪಾಲನೆ ಮಾಡುವ ವ್ಯವಸ್ಥೆಯಾಗಿದೆ ಹಾಗೂ ಲೈಂಗಿಕ ಜೀವನ ನಿಯಂತ್ರಣ. ದ ರೈಟ್. ಲ್ಯಾಟಿನ್ ಭಾಷೆ ಎಜುಕೇನಿಂದ ಬಂದಿದೆ. ಇದರ ಅರ್ಥ ಬೆಳೆಸು. ದ ರೈಟ್ ಆನ್ಸರ್. ದ ರೈಟ್ ಆನ್ಸರ್. ವೆರಿ ಗುಡ್. ಒಬ್ಬ ಪುರುಷನು ತನ್ನ ಜೀವನವಿಡೀ ಒಂದು ಸ್ತ್ರೀಯನ್ನು ಪತ್ನಿಯಾಗಿ ಪಡೆದುಕೊಳ್ಳುತ್ತಾನೆ. ರೈಟ್ ಆನ್ಸರ್. ಸಾಮಾಜಿಕ ರಚನೆ ಮತ್ತು ಸಾಮಾಜಿಕ ಸಂಘಟನೆಯಲ್ಲಾಗುವ ಬದಲಾವಣೆಯೇ ಸಾಮಾಜಿಕ ಪರಿವರ್ತನೆ. ದ ರೈಟ್ ಆನ್ಸರ್. ದ ರೈಟ್ ಆನ್ಸರ್. ಒಂದು ಸಂಗತಿ ಇನ್ನೊಂದು ರೂಪ ಪಡೆಯುವುದು ಎಂದರೆ ಏನು? ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರವನ್ನು ಬಳಸುತ್ತದೆ. ದ ರೈಟ್ ಆನ್ಸರ್. ಉದ್ದೇಶವಿರಿಸಿಕೊಂಡು ವೀಕ್ಷಣೆ ಮಾಡುವುದನ್ನು ಅವಲೋಕನ. ವೆರಿ ಗುಡ್. ಎಂದರೆ ಏನು? ಮಾಹಿತಿಯನ್ನು ಸಂಗ್ರಹಿಸುವುದು ಪ್ರಶ್ನಾವಳಿಯ ಒಂದು ವಿಧಾನವಾಗಿದೆ. ಮಾನವನ ಬದುಕಿನಿಂದ ಸ್ಥಳಾಂತರವನ್ನು ಅದರಿಂದ ಹುಟ್ಟಿನಿಂದ ಸಾವಿನವರೆಗೂ ಹಲವಾರು ನಂಬಿಕೆ ನೈತಿಕ ವಿಧಿವಿಧಾನಗಳು ಒಳಗೊಂಡಿದೆ. ಶಿಕ್ಷಣದ ಒಂದು ನಿಯೋಗಿಯನ್ನು ತಿಳಿಸಿ. ಶಾಲಾ ಮತ್ತು ಕಾಲೇಜು. ಪ್ರಗತಿ ಎಂದರೆ ಏನು? ಬೆಳವಣಿಗೆ ಹೊಂದು ಎಂದರ್ಥ ಅಥವಾ ಮುನ್ನಡೆ ಎಂದರ್ಥ. ತಂಡದವರಿಗೆ ನಿಮ್ಮ ಪ್ರಶ್ನೆ ಹೀಗಿದೆ, ವಿಶ್ವಗ್ರಾಮ ಎಂದರೆ ಏನು? ಅದು ಆಧುನಿಕ ಸಂಪರ್ಕ ಸಾಧನಗಳನ್ನು ಬಳಸಿಕೊಂಡು ವಿಶ್ವದ ಯಾವುದೇ ದೇಶವನ್ನು ಕ್ಷಣಾರ್ಧದಲ್ಲಿ ಸಂಪರ್ಕಿಸಬಹುದು. ಇದು ಇಡೀ ವಿಶ್ವದ ಕಿರಿದಾಗಿಸಿದೆ. ಎಂದರೆ ಏನು? ಅಭಿವೃದ್ಧಿ ಬೆಳವಣಿಗೆ ಅಥವಾ ಮುನ್ನಡೆ. ಪ್ರಶ್ನೆ ಹೀಗಿದೆ, ಸಂದರ್ಶನ ಮತ್ತು ಪ್ರಶ್ನಾವಳಿ ವಿಧಾನಗಳ ನಡುವಿನ ಒಂದು ವ್ಯತ್ಯಾಸವನ್ನು ತಿಳಿಸಿ. ಸಂದರ್ಶನ ವಿಧಾನವು ನಂಬಲಾರ್ಹವಾದ ಮತ್ತು ಆಳವಾದ ಜ್ಞಾನವನ್ನು ಲಭಿಸುತ್ತದೆ. ಪ್ರಶ್ನಾವಳಿಯು ಅನಿಶ್ಚಿತರಿಗೆ ಮತ್ತು ಅವಿದ್ಯಾವಂತರಿಗೆ ಸೂಕ್ತವಲ್ಲ. ಸೂಕ್ತವಲ್ಲ. ಇದನ್ನ ಸೂಕ್ತವಲ್ಲ.